ಹಾಯ್ ಫ್ರೆಂಡ್ಸ್, ಪಬ್ಲಿಕ್ ಫೋಕಸ್ ಬ್ರೋಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಎಪಿಸೋಡ್ 1 ಮತ್ತು 2ರಲ್ಲಿ ನಿಮಗೆ ದೂದ್ಪತ್ರಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿರೋರು ನೋಡಿ. ಈಗ 3ನೇ ಎಪಿಸೋಡ್ನಲ್ಲಿ ನಾವು ಅಷ್ಟು ಟ್ರಾವೆಲ್ ಮಾಡಿ ಕಡೆಗೆ ಶಾಲಿ ಗಂಗಾ ರಿವರ್ ಹತ್ರ ಹೋಗಿ ಸೇರ್ತೀವಿ ಅಂತ ಹೇಳಿದ್ದೆ. ಈ 3ನೇ ಎಪಿಸೋಡ್ನಲ್ಲಿ ನಿಮಗೆ ಶಾಲಿ ಗಂಗಾ ರಿವರ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಬೇಸಿಗೆ ಕಾಲದಲ್ಲಿ ಬೋರ್ಗರೆದು ಹರಿಯುತ್ತೆ. ಆದರೆ ನಾವು ಹೋಗಿದ್ದಾಗ ನದಿಯೆಲ್ಲನೂ ಐಸ್ಗಡ್ಡೆಗಳಾಗಿ ನೀವು ನೋಡ್ತಿದ್ದೀರಲ್ಲ, ಈ ರೀತಿ ಕಾಣುತ್ತೆ. ಅಷ್ಟೇ ಅಲ್ಲ, ನಿಮಗೆ ಐಸ್ಗಡ್ಡೆ ಒಳಗೆಯಿಂದ ನೀರು ಹರಿಯೋದನ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ಅದನ್ನು ಈಗ ನೋಡ್ತಾ ಇದ್ದೀರಾ. ಆ ಮಂಜುಗಡ್ಡೆಗಳ ಕೆಳಗೆ ನದಿ ಇದೆ ಅಂದ್ಬಿಟ್ಟೆ ಯಾರಿಗೂ ಗೊತ್ತಾಗೋದಿಲ್ಲ. ಅಪ್ಪಿ ತಪ್ಪಿ ನಾವು ಮೈಮರೆತು ಕಾಲಿಟ್ರೆ ಹೊಗೆ ಹಾಕ್ಕೊಳೋದು ಖಂಡಿತ. ಆ ಪ್ರಕೃತಿ ಸೊಬಗು, ಆ ಸೌಂದರ್ಯನ ಕಣ್ತುಂಬ್ಕೊಳೋದೇ ಒಂದು ರೋಮಾಂಚನ. ಆ ನದಿಯಲ್ಲಿ ಆ ಕೊರಕಲು ಕಾಣ್ತಾ ಇದೆಯಲ್ವಾ, ಕೊರಕಲು ಪ್ರದೇಶ, ಅದ್ರ ಕೆಳಗೆ ನೀರು ಹರಿತಾನೇ ಇರುತ್ತೆ. ನಿಮಗೆ ಆ ಶಬ್ದ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಇಲ್ಲಿನ ವಿಶೇಷ ಈ ಶಾಲಿ ಗಂಗಾ ರಿವರ್ ಮತ್ತು ಪ್ರಕೃತಿಯ ಸೌಂದರ್ಯ. ಆ ಮಂಜುಗಡ್ಡೆಗಳಲ್ಲಿ ನಿಮ್ಗೆ ರೋಡ್ ಥರ ಕಾಣುತ್ತಲ್ವ, ಅದು ನಾವು ಅಲ್ಲಿಗೆ ಹೋದಾಗ ರೋಡೇನು ಇರಲಿಲ್ಲ. ಅದು ನಮ್ಮನ್ನು ಕರ್ಕೊಂಡು ಹೋದ ಆತನು ತುಳಿದು ರೋಡ್ ಮಾಡಿಕೊಂಡು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗಿ ಆ ಪ್ರದೇಶ ಎಲ್ಲ ತೋರಿಸ್ದ. ಸೊ ನಾವು ಅಲ್ಲಿ ರೀಚ್ ಆದಾಗ ಯಾರೂ ಅಲ್ಲಿ ಇರಲಿಲ್ಲ. ಭೂಲೋಕದ ಸ್ವರ್ಗ ಅನ್ನೋದು ಇದಕ್ಕೋಸ್ಕರನೇ ಅನಿಸುತ್ತೆ. ಆ ಶಬ್ದ ಕೇಳೋದಕ್ಕೇನೆ ಒಂದು ಅನುಭವನ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ, ಅನುಭವಿಸಿ ನೋಡಬೇಕು. ಪ್ರಕೃತಿಯ ಒಡಲಲ್ಲಿ ಕಳೆದೋಗ್ಬಿಡ್ತೀವಿ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಅನಿಸ್ತಾ ಇರ್ಬೋದು, ಲೈಫ್ನಲ್ಲಿ ಒಂದ್ಸಲ ಆದ್ರೂ ಪೆಹಲ್ಗಾಮ್ ಹೋಗಿ ದೂದ್ಪತ್ರಿ ನೋಡಿಕೊಂಡು ದೂದ್ಪತ್ರಿಯಲ್ಲಿ ಶಾಲಿ ಗಂಗಾ ರಿವರ್ ನೋಡಬೇಕು ಅಂತೇಳಿ. ನಾವು ಇಲ್ಲಿ ಹೋಗೋದಕ್ಕೆ ಮುಂಚೆನೇ ನಮಗೆ
ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂದ್ಬಿಟ್ಟು ಭಯ ಇಡ್ಸ್ಬಿಟ್ಟಿದ್ರು. ಸೊ ನಾವು ಯಾವುದಕ್ಕೂ ಕೇರ್ ಮಾಡ್ದಿರ ಹೋಗಿದ್ದು ಪ್ರತಿಫಲ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. कमरे में बंधु भैया थोड़ा उधर जाओ ಶಾಲಿಗಂಗಾ ఉంటాడు రాగే ఉంటారా ఇవాళ తొట్టు నువ్వు ఆವಾಗ తొట్టు నువ్వు కవర్ అయింటే ఇచ్చేస్తాను ఆమె ಸೂಪರ್ ಆಗಿದೆ ಅಲ್ವಾ? ಬೆಳ್ಳಿ ಪರದೆಯ ಮೇಲೆ ನದಿ ಹರಿತಾ ಇರೋದು ಹೇಗಿದೆ? ನಾನು ಮೊದಲು ಸುಮ್ಮನೆ ಒಂದು ಹಾಡು ಹಾಕಿ ಬಿಟ್ಬಿಡ್ತಾ ಇದ್ದೆ. ಈಗ ಮಾತಾಡೋದನ್ನ ಕಲಿತಾ ಇದ್ದೀನಿ. ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮಾತಾಡ್ತಾ ಇರೋ ಉದ್ದೇಶ ಅಲ್ಲಿನ ಪ್ಲೇಸ್ ಬಗ್ಗೆ ನಿಮ್ಗೆ ತಿಳಿಸ್ಬೇಕು, ಅಲ್ಲಿನ ವಾತಾವರಣದ ಬಗ್ಗೆ ನಿಮ್ಗೆ ತಿಳಿಸ್ಬೇಕು, ಅಲ್ಲಿನ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಬೇಕು ಅನ್ನೋದು ಒಂದೇ. ನಾವು ಸ್ವಿಟ್ಜರ್ಲ್ಯಾಂಡ್, ಆ ಲ್ಯಾಂಡ್, ಈ ಲ್ಯಾಂಡ್ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತೀವಿ. ನನ್ನ ಪ್ರಕಾರ ಎಲ್ಲ ಪ್ರಕೃತಿಯ ಸೊಬಗು ನಮ್ಮ ದೇಶದಲ್ಲಿನೇ ಇದೆ. ನಮ್ಮ ದೇಶದಲ್ಲಿ ಇಲ್ದಿರೋದು ಏನೂ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಲ್ಲಿಗೆ ಓದ್ ಬಂದವರು ಅಲ್ಲಿ ಇಲ್ಲಿ ಹೋಗ್ಬೇಕು, ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು, यूरोप कंट्रीस ಹೋಗಬೇಕು, ಯಾರಿಗೂ ಏನು ಅನ್ಸೋದಿಲ್ಲ. ಎಲ್ಲ ಇಲ್ಲೇ ನೋಡ್ಬಿಟ್ಟಿದ್ದೀವಿ. ಏನು एक मिनट ठहरो, इधर ही ठहरो, एक ही उधर जाके आ जाता है।